ನೇತ್ರ ಬನ್ನಕ್ಕ ಅರ್ಶಿನ ಅಕ್ಕ ಮೇಲೆ ತೊಳ್ಕೊಂಬಿಟ್ಟೆ. ಅದು ಏನೋ ನವೆ ನವೆ ಅಂತ ಇರ್ತೀರಕ್ಕ, ಅದಕ್ಕೆ ತೊಳ್ಕೊಂಬಿಟ್ನೆ. ಹೋಗ್ಲಿ ಬಿಡು. ಇದು ಚಪ್ರ ಪೂಜೆ ಮಾಡ್ತಾ? ಮಾಡ್ತನಕ್ಕ. ಸಾಯಂಕಾಲ ಬೆಳಗ್ನವ್ರು ಕೇಳಿದ್ದೀನಿ, ಬೆಳಗ್ನವ್ರು ಬರ್ತಾರೆ. ಆಮೇಲೆ ಸುನೀತಾ ಅದೇನೋ ಕೈ ಕಕ್ಕಣಕ್ಕ ಮೆಹಂದಿವು ಇದು ನೇತ್ರ ಪೇಟೆಗೆ ಹೋಗಿದ್ರೆ ತಗೊಂಬರಳು ಅಂತಾನ. ಏನು ಬೇಡ ಬಿಡಕ್ಕ, ನಾನು ಪೇಟೆಗೆ ಹೋಗಿಲ್ಲಲ್ಲ. ಅವರೇ ಅದೇನೋ ಸುನೋ ಪೌಡ್ರು ಎಲ್ಲ ತಂದ್ಕೊಟ್ಟಿದ್ರು, ಅದನ್ನೇ ಹಾಕೊಂಬಿಟ್ನಿ ನಾನು. ಹೋಗ್ಲಿ ಬಿಡು, ಏನು ಮಾಡೋಕ್ಕತ್ತದೆ. ಅಲ್ಲಿರೋ ಅಷ್ಟು ಸೊಪ್ಪದೆ ಅದನ್ನೇ ಅರಿತೀನಿ, ಅದೇ ಹಾಕೊಂಡ್ರೆ ಆಯ್ತು. ಏನಕ್ಕೆ ಬೇಡ ಬಿಡಕ್ಕ, ಏನು ಮಾತು ಕೇಳ್ಬೇಕು ಮಕ್ಕಳು. ನಿಮ್ಮ ಅಪ್ಪನ ಸುಣ್ಣ ಬಣ್ಣ ಬೆಳೆಸಿದ್ದಕ್ಕೆ ಸರೋಯ್ತಮ್ಮ. ಮನೆ ಇಲ್ಲ ಅಂದಿದ್ರೆ ಮನೆ ಕಳೆ ಬರನೇ ಇತ್ತಾರಿಲ್ಲ. ಅಲ್ಲಕ್ಕ ಇವಾಗ ಚೆನ್ನಾಗಿ ಕಾಣಿಸ್ತದೆ. ಇನ್ನೇನು ಚೆನ್ನಾಗಿ ಕಾಣಿಸ್ತದೆ ಇವಾಗ. ಸರಿ, ನಾನು ಬೆಳಗ್ಗೆ ಬಂದಾಗ ಕರ್ಕೊಂಬರ್ತೀನಿ. ರಮೇಶ್ ಎತ್ತು ಹೋಗಬೇಡ ಅಂತ ಹೇಳಿದ್ದೀನಿ. ಅರ್ಶಿನ್ಮಯ್ಯ ಎತ್ತು ಹೋಗಬೇಡ ನೀನು. ಇಲ್ಲಕ್ಕ, ಎಲ್ಲೂ ಓದ್ತಾ ಇಲ್ಲ. ರಮೇಶ ಇಲ್ಲ ಆಡ್ಕೊಂತವ್ರಮ್ಮ ವಾಣಿನೂ ಅವನು. ಸರಕ್ಕ. ಅಯ್ಯ ಅಲ್ಲಿ ತಿರ್ಗ್ದಿರ ನೋಡ್ರ ಓದ್ತಾರದ ಬತ್ತಿ ಬಂಗಾರಮ್ಮನ ಮಗ ನಾನು ಕೂಗ್ತಾ ಇದ್ದೀನಿ. ನೋಡ್ತೀರನ ಓದ್ತಾಳೆ. ಹೊಯ್ ಹೊಯ್ ಶು ಅಲ್ಲೇ ಬೆಳಗ್ಗೆ ನಾನು ಎಷ್ಟೇ ಬೆಳೆಕಾಯಿ ಕೊಟ್ಟಿದ್ದೀನಿ ಈಗ. ಅಷ್ಟಾಗೆ ಸಾರು ಮಾಡು ಅಂತ ಹೇಳಿಲ್ಲ. ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಡ್ಬಂದಿದ್ದೇನೆ. ಅತ್ತೆ ಅದು ತಿರುಗೆಲ್ಲ ಸಾಯಂಕಾಲಕ್ಕೆ ಸಾರು ಮಾಡ್ಬೇಕಾಗ್ತೈತಂತ ನಾನೇ ಒಂದು ಸ್ವಲ್ಪ ಎತ್ಕೊಂಡ್ಬಿಟ್ಟತ್ತೆ. ಅತ್ತೆ ಏನಕ್ಕಿರೋದು ನೀನು? ಏನಕ್ಕಿರೋದು ಮಾವು? ಏನಮ್ಮ ಬಂದಿರೋದು? ಆ ಹುಡುಗಿನ ಯಾಕಮ್ಮ ಹೊಡಿತಾ ಇರ್ತೀವಿ ಯಾವಾಗ ನೋಡು? ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ನಿಮ್ಮ ಹಂಗಾಗೆ ನಾನಿಲ್ಲ, ನನ್ನ ಹಂಗಾಗಿ ನೀವೆಲ್ಲ ಬಿತ್ತಿರೋದು. ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ನಾನು ಹೇಳಿದ್ದೀನಿ ಅವಳ್ಕ, ಇಷ್ಟೇ ಬೆಳೆಕಾಯಿ ಹಾಕ್ಬೇಕು, ಇಷ್ಟೇ ತರಕಾರಿ ಹಾಕ್ಬೇಕು, ಹೆಚ್ಚಾಗಿ ಹಾಕ್ಕೊಡ್ದು ಅಂತ. ದುರಂಕರ ನೀನು ಅವಳ್ಕ? ಮಾವು 4 ಜನ ಇರೋದು 3 ಹೊತ್ತಿಗೂ ಸಾರು ಬೇಡನಮ್ಮ. ತಿರ್ಗ ಸಾಯಂಕಾಲ ಎಲ್ಲ ಮಾಡೋಕ್ಕಾಗ್ತದ? ಅದನ್ನೇ 3 ಹೊತ್ತಿಗೂ ಮಾಡು ಅಂತ ಹೇಳಿದ್ದು. ಬಾರ ಇಲ್ಲಿ ಯಾವಳೆ ಅವಳು? ಲೇಯ್, ನೀನು ಗಂಡ ಸಂಪಾದನೆ ಮಾಡೋ ಆಗ್ತಾವನೇನೆ ಇಲ್ಲ ನಿಮ್ಮ ಅಪ್ಪನ ಮನೆಯಿಂದ ಒತ್ಕೊಂಬಂದಿದ್ದೀನಿ. ಆ ಬಟ್ಟೆಗೆ ಹೋಗಿದ್ಯಾ? ಸೋಪು ನೋಡಿದ್ರೆ ಹಂಗಂಗೆ ಇರ್ತದೆ. ಎಷ್ಟು ಸೋಪು ಹಾಕೋದು ನೀನು? ಸೋಪು ಬಳಸಬೇಡ, ಹಂಗೆ ಹೋಗಿ ಅಂತ ನಾನು ಹೇಳಿಲ್ಲ. ಮತ್ತೆ ಬಟ್ಟೆ ಇವರು ತೋಟಕ್ಕೆಲ್ಲ ಹೋಗ್ತಾರಲ್ಲ, ಅದು ಮಣ್ಣೆಲ್ಲ ಜಾಸ್ತಿ ಮೆತ್ಕೊಂಡಿರ್ತೈತೆ. ಬಟ್ಟೆ ನೆನೆಸಿದ್ರೇನೆ ಕೊಳೆ ಬಿಡೋದು, ಇಲ್ಲಾಂದ್ರೆ ಬಿಡಲ್ಲತ್ತೆ. ಉಸಿರು ಬರ್ಕೂಡ್ದು ಅಂದ್ರೆ ಬರ್ಕೂಡ್ದು ಉಸಿರು. ಬೇಕಾದ್ರೆ ತಗೊಂಬಂದು ಮಾವು ಯಾಕೋ ಜಾಸ್ತಿ ಆಯ್ತಮ್ಮ ನಿಂದು? ಜಾಸ್ತಿ ಆಯ್ತು. ಚಿಕ್ಕ ಹುಡುಗಿ ಅಂತ ನಿಂತ್ಕೊಂಡು ಬಾರಿಸ್ತಾ ಇದೆಯಾ ನೀನು? ಅವ್ನು ಬರ್ಲಿರು, ಪ್ರಸಾದ್ ಬರ್ಲಿ ಹೇಳ್ತೀನಿ. ಲೈ ನಿಂತ್ಕೊಳ್ಳಲ್ಲೇ, ನಿಂತ್ಕೊಳ್ಳ. ಮಾತಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕ. ಮಾತು ನೋಡು, ಈ ಮನೆ ಒಳಗೆ ನಾನು ಎಷ್ಟು ಅಕ್ಕಿ ಕೊಡ್ತೀನೋ, ಎಷ್ಟು ಬೇಳೆ ಕೊಡ್ತೀನೋ, ಎಷ್ಟು ತರಕಾರಿ ಕೊಡ್ತೀನೋ, ಎಷ್ಟು ಖಾರ ಪುಡಿ ಕೊಡ್ತೀನೋ, ಎಷ್ಟು ಸರ್ಫ್ ಕೊಡ್ತೀನೋ, ಎಷ್ಟು ಸೋಪ್ ಕೊಡ್ತೀನೋ, ಅಷ್ಟ್ರಾಗೆ ಸರಿದು ನೀನು ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಆಯಿತಾ? ಅದಕ್ಕಿಂತ ಜಾಸ್ತಿ ಎತ್ತಿದಿ ಅಂದರೆ ಕೈ ಅಲ್ಲೇ ಬಂದು ಮುರಿದ್ಬಿಡ್ತೀನಿ ಲೊಟ್ಟಂತ. ಅಪ್ಪನ ಮನೆಯಿಂದ ತಂದಂಗೆ ಮಾಡ್ತಾಳೆ ಇಲ್ಲಿ ಕೆಲಸ ಇವಳು. ನೀನು ಮಾಡಿಕ್ಬಿಟ್ಟು ಈಚೆಗೆ ಬರಬೇಕು, ನಾನು ತಿನ್ನ ಮೇಲೆ ನೀವೆಲ್ಲ ತಿನ್ನಬೇಕು. ಸರಿ ಆಯ್ತು, ಗೊತ್ತಾಗಿಲ್ಲತ್ತೆ, ಕ್ಷಮಿಸ್ಬಿಟ್ರೆ. ಈ ಗಿಲಿಟ್ ಮಾತುಗಳೆಲ್ಲ ನನ್ನ ಹತ್ರ ಬೇಕಾಗಿಲ್ಲ, ಆಯಿತಾ? ಬಾಯಿ ಮುಚ್ಕೊಂಡು ನಡಿಬೇಕು ಒಳಕ್ಕೆ. ಮಾವು ಏನಮ್ಮ ಚಂದ್ರಿನ ಕರ್ಕೊಂಬರೋದು? ಯಾವಳ ಕಿತ್ತೋದಳ ಚಂದ್ರಿ? ಅವಳ ಸುಂದ್ರಿ? ಯಾವಳ? ನಾನೇನ್ರಮ್ಮ, ನಾನೇನ್ರು? ಲೇಯ್, ಯಾವಳನ್ನೂ ಕರ್ಕೊಂಬರ್ಬೇಕಾಗಿಲ್ಲ, ಅವಳಲ್ಲೇ ಬಿತ್ತಿರ್ಲಿ, ಆಯಿತಾ? ಬಿತ್ತಿರ್ಬೇಕು ಅವಳಲ್ಲೇ. ಗಂಡು ಮಗು ಎತ್ತ, ಆಮೇಲೆ ಗಂಡು ಮಗುನ ಎತ್ಕೊಂಡು ಬರಲಿ. ಅಲ್ಲಿವರೆಗೂ ಅವಳು ನಮ್ಮ ಮನೆಗೆ ಬರೋಂಗಿಲ್ಲ. ಯಾಕೋ ನೀನು ಜಾಸ್ತಿ ಆಯ್ತಾ ಮಗು? ಜಾಸ್ತಿನೇ ಆಗೋಯ್ತು. ಅವ್ನು ಕೇಳಿದ್ರೆ 1-2 ದಿವಸ ತಡ್ಕೋಣ, 1-2 ದಿವಸ ತಡ್ಕೋಣ ಅಂತವನೆ. ಅವ್ನು ನನ್ನ ಮಾತು ಕೇಳಲ್ಲ. ಇಷ್ಟೊತ್ತಿಗೆ ಯಾವಾಗ ನಿನ್ನ ಒದ್ದು ಹಾಸ್ಕೊತಾ ಇದ್ರಿ ನಾವು ಮನೆಯಿಂದ. ಆಗ್ತೀರಂತ ನನಗೆ ತಿಳಿಯೋದು, ಆಗ್ತೀರಂತ ನನಗೆ ತಿಳಿಯೋದು. ಯಾಕೆ ಹೇಳೋನು? 1-2 ದಿನ ತಡ್ಕ ಅಂತ ಹೇಳ್ತಾ ಇರೋದು. ಅವನ ಹತ್ರ ಇವಾಗಿಲ್ಲ. ಇದ್ದಿದ್ರೆ ಅವನಿಗೆ ಜಲ್ಸ ಮಾಡಂತವನೆ ಇಲ್ಲ ಅವನ ಹತ್ರ. ಇವಾಗ ನನ್ನಂಗಾಗೆ ಬಿತ್ತಿರಬೇಕು. ತೋಟದಾಗ ಬೆಳಕಿರಲ್ಲ ಕೋಸು, 1 ರೂಪಾಯಿ ಹಣ ಕಮ್ಮಿ ಬಂದದಂದ್ರೆ ಒಬ್ಬೊಬ್ರಿಗೂ ಗಾಚಾರ ಬಿಡಿಸ್ಬಿಡ್ತೀನಿ. ಎಲ್ಲ ತಂದ್ರೆ ನನ್ನ ಕೈಲೇ ಕೊಡಬೇಕು. ನಾವು ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ನಿನ್ನ ಕೈಲಿ ಕೊಡೋದಾ? ಯಾವಾಗ ಹೋಗಮ್ಮ. ಲೈ, ಅದು ನಂದು ಜಮೀನು, ನಂದ ಜಮೀನು, ನಾನು ಬೋರ್ ಹಾಕ್ತಿರೋದು. ನೀವೇನಿದ್ರೆ ಕೂಲಿ ಆಳಿದ್ದಂಗಿರ್ಬೇಕು. ಅಯ್ಯೋ ಪಾಪ, ವಯಸ್ಸಾಗದೆ ಜೈಲಾಗ ಸೊಳಗಿ ಕೈ ಕಚ್ಚಿಸ್ಕೊಂಡು ಟೈಮ್ ಸರಿಯಾಗಿ ಊಟ ಇಲ್ದಂಗೆ ಬಿದ್ದಿರ್ತಾಳೆ ಅಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಅವನ ಕಾಲಿಡ್ದು ಜೈಲಿಂದ ಬಿಡಿಸ್ಕೊಂಬಂದ್ರಲ್ಲ, ಅದಕ್ಕೆ ನಿಂಕ ಈ ದುರಂಕರ ಬಂದಿರೋದು ಇವತ್ತು. ಅಲ್ಲಲ್ಲ ಪರವಾಗಿಲ್ಲ, ಚಿಗುರ್ಕೊಂಬಿಟ್ಟಿದ್ಯಾ ಅಮ್ಮಣ್ಣೆ? ನಿನ್ನ ಕೈಯೋ ಕಾಲ ಹಿಡಿದು ಕರ್ಕೊಂಬ ಅಂತ ಯಾರು ಹೇಳಿದ್ರು? ನಾನು ಹೇಳಿದ್ನ ಕರ್ಕೊಂಬ ಅಂತ? ಏನು ನಿಂದೆ ನಾಲ್ಕೇನೇ ಇಲ್ಲ ಎಕ್ಕಡನ? ಏನು ತಿಂತೀಯಮ್ಮ ಹೊಟ್ಟೆಕ? ಏನು ತಿಂತೀಯ ನೀನು? ಪೌಷ್ಟಿಕ ಆಹಾರ. ನೀ ಎಲ್ಲಿ ಪೌಷ್ಟಿಕ ಆಹಾರ ತಿಂತೀಯ? ನಿಂದು ಒಂದು ಜನ್ಮಾನ ನೋಡ್ದ? ಕಿತ್ತೋದ್ ನನ್ನ ಮಗ ಹೆಂಗೆ ಮಾತಾಡ್ತಾನೆ. ಇವನಿಗೆ ಏನು ಮಾತಾಡಿದ್ರು ಏನು ಹರ್ಕೊಂಡ್ರು ಇವನು ಅಷ್ಟೇ. ಕೂದಲು ಕೆರ್ಕೊಂಡು ಬಟ್ಟೆಗಳು ಹರ್ಕೊಂಡ್ರು ಅಷ್ಟೇ. ಇವನು ಹೋಗ್ತಾ ಇಷ್ಟೇ. ನನ್ನ ಕಾಲ ಹತ್ರ ಬಿತ್ತಿರ್ಬೇಕು ಅಣ್ಣ ತಮ್ಮಂತ್ರಿ ಇಬ್ರು. ಇದ್ಯಾಕೆ ಇವಳು ಹಿಂಗೆ ಗೋಳಾಡ್ಕೊಂಡ್ ಬರ್ತಾವಳೆ? ಅಲ್ಲೇ ಯಾಕೆ ಅಮ್ಮ
ನೋಡು ನೀನು ಮಾಡಿರೋ ಪಾಪ ಎಲ್ಲ ಒತ್ಕೊಂಬತ್ತಾಳು ನೋಡು. ಇದೆ ನೀನು ಮಾಡಿರೋ ಪಾಪ. ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀನು. ನನ್ನ ಇಷ್ಟ, ನನ್ನ ಮಗಳಿಷ್ಟ. ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಯಾಕೆ ಏನೈತೆ? ಅಮ್ಮ ಆ ಸಿದ್ಧಿ ಸಿಕ್ಬಿಟ್ಟವಳಮ್ಮ. ಅಯ್ಯೋ ಎಲ್ಲಿ ಸಿಕ್ಕಿದ್ಲಂತೆ? ಆ ನೇತ್ರಿನ ಕೊಡ್ತಾವ್ರಲ್ಲಮ್ಮ, ಅದ್ಯಾವುದೋ ಊರು. ಆ ಊರಾಗ ಆ ಮನೆ ಕೆಲಸ ಮಾಡ್ಕೊಂಡಿದ್ಲಂತೆ. ಇತ್ತು ಅರಿಶಿನ ಹತ್ತು ಹೋಗ್ಬೇಕು, 10 ಅರಿಶಿನ ಇತ್ತು ಬರ್ಬೇಕಲ್ಲ. ಅರಿಶಿನ ಇಕ್ಕಕ್ಕೆ ಹೆಣ್ಣು ಗಂಟಕ ನಮ್ಮ ಯಜಮಾನು ಆ ನೇತ್ರಿ ಅವ್ರ ಅಪ್ಪನ ಜೊತೆಗೆ ಹೋಗಿದ್ನು. ಅವ್ರ ಮನೆಗೆ ಇದ್ಲಂತೆ, ಕರ್ಕೊಂಬಂದವನಮ್ಮ. ಅಮ್ಮ ಮೈ ಕೈಲ್ಲ ಆಯ್ತದಮ್ಮ, ಹಂಗೆ ಹೊಡೆದವನಮ್ಮ, ಆಚೆಗಾಗವನ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾವನಮ್ಮ. ಕೊಡ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ. ನಿಮ್ಮಿಬ್ಬರ ಮೇಲೆ ಕೊಟ್ಟು ಒಳಕ್ಕೆ ಹಾಕ್ಸ್ಬೇಕು. ನಿನ್ನ ಜೀವನ ಪರ್ಯಂತ ಅಲ್ಲೇ ಇರ್ಬೇಕು ನೀವು. ಬರ್ಕೊಡ್ತು ಈಚೆನೆ. ಲೇ ಬಾಯಿ ಮುಚ್ಕೊಂಡು ಓದ್ತೀಯ ಇಲ್ಲ ಚೇರ್ ಗೀರ್ ಎತ್ತಿ ತಲೆ ಮೇಲೆ ಹಾಕ್ಲಾ? ಓದ್ತೀನಿ ಬಾವು ಕೇಳ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ. ನಿಮ್ಮಿಬ್ಬರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅಯ್ಯೋ ಬಂದ್ಬಿಟ್ಟವಳೇನೆ. ಏನು ಹೇಳಿದ್ಲೆ? ನಾವೇನು ಮಾಡಿದ್ರೆ ಅದೆಲ್ಲ ಹೇಳ್ಬಿಟ್ಲಮ್ಮ. ಹೇಳ್ಬಿಟ್ಟವಳೆ. ಅಮ್ಮ ಹೊಡೆದು ಕಾಲೆಲ್ಲ ನೋಯ್ತಾವಮ್ಮ. ಕಾಲಾಗಿ ಹೋಗಿ ತೆಗ್ಸಿ ಓದ್ಬಿಟ್ಟವನಮ್ಮ ನನ್ನನ್ನು. ಬಾಮ ನೀನು. ಅಯ್ಯೋ ಸಿಕ್ಕೋದೇ ಇಲ್ಲೇನೋ ಅಂದ್ಬಿಟ್ಟು ಯಾವುದೋ ಊರಾಗ ತಿಳಿದು ಊರಾಗ ಬಿಟ್ಬಿಟ್ಟು ಬಂದ್ಬಿಟ್ಲೇನೆ. ಥೋಳು ಅಟ್ಟ ಹೋಗ. ಅಮ್ಮ ನನ್ನ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಡ್ಬಮ್ಮ. ಅವಳು ನಮ್ಮ ಮನೆಗೆ ಇರೋದು ನಂಗೆ ಇಷ್ಟ ಇಲ್ಲಮ್ಮ. ಇಷ್ಟ ಇಲ್ಲ ಅಂತಂದ್ರೆ ಅವ್ನು ಬಿಡಬೇಕಲ್ಲ. ಅವನು ತಿರುಗಿ ಏನಾರ ಮಾಡೋಕ್ಕೋದ್ರೆ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋದ್ರೆ ತಿರುಗಿಬ್ಬರನ್ನೂ ಒಳಗಾಗ್ತಾರೆ. ಅದೆಲ್ಲ ಬೇಕಾ ನಮ್ಗೆ? ಅಯ್ಯೋ ಆ ಪೊಲೀಸ್ ಸ್ಟೇಷನಾಗ ನರ್ಕ ನಮ್ಗೆ ಬೇಡಮ್ಮ. 3 ದಿನ ಇದ್ದಿದ್ಕೊಂಡು 3 ಲೋಕ ತೋರಿಸ್ಬಿಟ್ಟು ಆ ಪೊಲೀಸ್ ಸ್ಟೇಷನು ಬೇಡ. ಹಾಗಾದ್ರೆ ಏನಮ್ಮ ಮಾಡೋದು? ಏನು ಮಾಡೋದು? ನಾವು ಹೇಳ್ದಂಗೆ ಕೇಳ್ಬೇಕು, ಹಂಗೆ ಮಾಡ್ಬೇಕಷ್ಟೇ. ಅವಳು ಹೇಳ್ತಾವಳೆ ಒಂದು 20 ಕುರಿ ತಕ್ಕೊಡಕ್ಕ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಅಂತ ಹೇಳ್ತಾವಳೆ. ಇರೇ ಒಂದು ಉಪಾಯ ಮಾಡ್ತೀನಿ ರೇ. ಕೋಲು ಮುರಿ ಕೊಡ್ತು, ಆವು ಸಾಯ್ ಕೊಡ್ತು, ಆಯಿತಾ? ಅವಳಷ್ಟು ಕವಳ ಈ ಮನೆಗೆ ಇರ್ತೀರ ಓಡೋಗ್ಬಿಡ್ಬೇಕು. ನಮ್ಮ ಯಜಮಾನ ಅವಳ ಜೊತೆಗೆ ಹೋಗ್ಬಿಟ್ರೆ ಹೋಗ್ತಾನೆ. ಎಷ್ಟು ದಿನ ಇರ್ತಾನೆ? ಅವ್ನು ಹುಟ್ಟಿ ಬೆಳೆದಿರೋ ಜಾಗ ಏನಿದ್ರೆ ಅಮ್ಮಮ್ಮ ಅಂದ್ರೆ ಒಂದು 15 ದಿನ ಇದ್ದಾನ, 20 ದಿನ ಇದ್ದಾನ? ತಿರ್ಗಾ ಎದ್ದು ಬಿದ್ದಿಲಿಕ್ಕೆ ಓಡ್ಬರ್ತಾನೆ. ಅವಳಕ್ಕೆ ಮಾಡ್ತೀನಿ ರೇ. ಏನು ಮಾಡ್ತೀಯಮ್ಮ? ಈ ಸತಿ ಹೇಳಲ್ಲ. ನೀನು ಕೇಳಲ್ಲ. ನೀನು ಕೇಳ್ದಿರನ ಅವಳಿಗೆ ಏನು ಮಾಡ್ಬೇಕಂತ ನಂಗೆ ತಿಳಿಯೋದು. ಮಾಡ್ತೀನಿ ನಡಿಯೇ. ನಮ್ಮ ಯಜಮಾನ್ ಕಾಪ್ದಾಗ ಅವನಮ್ಮ ನನ್ನ ಇಬ್ಬರನ್ನೂ ಹೊಡೆದಾಕ್ಬಿಡ್ತಾನೆ. ನಡಿಯೇ ಅದು ಹೆಂಗೆ ಹೋಯ್ತಾನೆ, ನಾನು ನೋಡ್ತೀನಿ. ನಡಿಯೇ ಅಮ್ಮ, ನಂಗೆ ಹೆಂಗನ ಮಾಡಿ ನಮ್ಮ ಮನೆ ಬಿಡ್ಸ್ಕೊಡಮ್ಮ. ಬಾಯಿ ಮುಚ್ಕೊಂಡಿರೇ, ನಂಗೆ ತಿಳಿಯೋದು ಏನು ಮಾಡಬೇಕು ಅಂತ ಮಾಡ್ತೀನಿ. ಯಾವಳ ಜ್ಯೋತಿ? ಜ್ಯೋತಿ ಅತ್ತೆ. ಅಮ್ಮ ಇವಳು ಪ್ರಸಾದ್ ನೆನ್ರ? ಇವಳೆ ಪ್ರಸಾದ್ ನೆನ್ರು. ಓದ್ಕೊಂಬಂದವಳೆ ಒಂದಷ್ಟು ಸೋಲ್ ಬಂದಿದ್ದೀನ. ನನ್ನ ಮಗಳವ್ರಿಗೆ ಗೊತ್ತಾ ಇದ್ದೀನಿ. ಬರೋದು ಎಷ್ಟು ದಿನ ಆಗ್ತಿತ್ತೋ ಏನೋ ತಿಳಿದು, ಆಯ್ತಾ? ಎಲ್ಲ ಬೀಗ ಹಾಕಿದ್ದೀನಿ. ಬೇಳೆಕಾಳು ತಾವನಿಂದ ಹಿಡಿದು ತರಕಾರಿ ತಾವನಿಂದ ಹಿಡಿದು ಎಲ್ಲ ಬೀಗ ಹಾಕಿದ್ದೀನಿ. ನಿಮ್ಗೇನನ್ ಬೇಕಾ ನಿಮ್ಮ ಯಜಮಾನ್ ಕೈಲಿ ತರ್ಸ್ಕೊಂಡು ಮಾಡ್ಕೊಂಡು ನಿಮ್ಮೂರು ತಿನ್ರಿ. ಅತ್ತೆ ತರಕಾರಿ ಎಲ್ಲ ಕೊಳ್ತೋಗುತ್ತಲ್ಲ, ಹೋಗ್ಲಿ ತರಕಾರಿ ಆದ್ರೂ ಕೊಡ್ರಿ ಅತ್ತೆ. ಕೊಳ್ತೋದ್ರೆ ಹೋಗ್ಲಿ ಬಿಡೆ. ಎತ್ತಿ ಬಿಸಾಕ್ತೀನಿ. ನಿಮಗೆ ಮಾತ್ರ ಕೊಡಲ್ಲ ನಾನು. ಕೊಳ್ತೋಗ್ಲಿ ಎತ್ತಿ ಬಿಸಾಕ್ತೀನಿ. ಏನೂ ಈಚೆಕ್ಕಿಲ್ಲ. ಒಂದು ಹಸಿಟ್ಟು, ಒಂದು ಅಕ್ಕಿ, ಒಂದು ಖಾರ ಪುಡಿ, ಒಂದು ಧನಿಯಾ ಪುಡಿ, ಯಾವುದು ಈಚೆಕ್ಕಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಾವನಿಂದ ಹಿಡಿದು ಅದೇನು ಮಾಡ್ಕೊಂಡು ತಿಂತಿರೋ ತಿನ್ರಿ. ದುರಂಕರನ ಅಡಗ್ತದೆ. ಅತ್ತಿಗೆ ಬಂದು ಕಾಫಿ ಕುಡಿರಂತೆ. ಏನು ಬೇಕಾಗಿಲ್ಲ. ನನ್ನ ಮಗಳು ಕಾಫಿ ಕುಡಿಯಲ್ಲ, ಬೂಸ್ಟು ಹಾರ್ಲಿಕ್ಸು ಕುಡಿಯೋದು. ಸರಿ ಅತ್ತೆ. ನಡಿ. ಉಪವಾಸ ಬಿತ್ತರೆ ಒಂದು 3-4 ದಿವಸ, ಅವಾಗ ಬುತ್ತಿ ಬರ್ತದೆ. ನಡಿ. ನಿಮ್ಮ ಅಣ್ಣಕ್ಕೂ ನಿಮ್ಮ ತಮ್ಮನ್ಕ ಇಷ್ಟು ದಿನದಿಂದ ಎಲ್ಲ ಮಾಡಿಕ್ಕಿ ತಲೆ ಮೇಲೆ ಕಂಡು ಮೆರೆಸಿದ್ದಕ್ಕೆ ಇವತ್ತು ನನಗೆ ಎದುರು ಜವಾಬು. ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಣ್ಣ ತಮ್ಮನಿಬ್ರು. ಅಮ್ಮ ನಾನು ಇಲ್ಲೇ ಇದ್ಬಿಡ್ತೀನಿ ಬಿಡಮ್ಮ. ನಡಿಗೆ. ಓಹೋ ಅಷ್ಟು ದಪ್ಪನ ಮನೆ, ಅಷ್ಟು ಜಮೀನು ಬಿಟ್ಬಿಟ್ಟು ಇಲ್ಲೇ ಇರ್ತಾಳಂತೆ. ಇಲ್ಲೇ ನಾನು ಮಾಡ್ತೀನಿ. ನಡಿ. ಅವಳ್ಗ ಎದ್ದು ಬಿದ್ದು ಓಡಬೇಕು ಮನೆ ಬಿಟ್ಟು. ಅದೇನೋ ಉಪಾಯ ಮಾಡ್ತೀಯಷ್ಟು ಉಪಯೋಗ ಆಗಂಗಿಲ್ಲ. ನಮ್ಮ ಎಲ್ಲರ ಕೈಲಿ ಉಗ್ಸಂಗೆ ಮಾಡಬೇಡ ನೀನು. ಇಲ್ಲ ನಡಿಯೇ. ಮನೆ ಕಡೆ ಹುಷಾರು. ಈಚೆಗ ಬೆಂಚು ಪಟ್ಟ ಯಾರನ್ನು ಹೊತ್ಕೊಂಡು ಹೋಗ್ಬಿಟ್ಟಾರೋ. ಸರಿ ಅತ್ತೆ. ಮಳ್ಳಿ ಉಸಿರೇ ಬರಲ್ಲ ಅನ್ಕೋಬೇಕು. ಅಕ್ಕಪಕ್ಕದವ್ರು ಯಾರು ನೋಡಿದ್ರೆ. ನಡಿಯೇ ಮುಂದುವರಿಯುವುದು.